ಇವಾಗ ಅದನ್ನ ಕಾಯಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ, ಯಾಕೆಂದ್ರೆ ಪಾಕ ಮಾಡ್ಕೋಬೇಕು, ಏರ್ ಪಾಕ ಇರಬೇಕು ಇದಕ್ಕೆ. ಆ ಗೋಲಿ ಗಾತ್ರ ಆಯ್ತು ಅಂದ್ರೆ ರವೆ ರೆಡಿ ಇದೆ ಅಂತ ಅರ್ಥ. ಇಷ್ಟು ಬರ್ಬೇಕು ಸೌಂಡ್. ಸರ್ ಇವಾಗ ರೆಡಿ ಆಗಿದೆ ನೋಡಿ. ಹಿಂಗೆ ನಾವು ತಿರುಗಿಸ್ತಾ ಅಂದ್ರೆ ಸೈಡ್ ಎಲ್ಲ ಬಿಟ್ಕೊ ಬರ್ಬೇಕು ಹಿಂಗೆ. ನೋಡ್ರಿ, ಕರಿ ಬೆಲ್ಲದ ಕೇಸರಿ ಬಾತು ನಮ್ಮ ಹಳ್ಳಿ ಒಳಗೆ ಸಿಗ್ತಾವಲ್ಲ, ಹಳ್ಳಿ ಮನೆಯಲ್ಲೇ ಮಾಡೋದಂಗಿರ್ತದೆ ಇಲ್ಲಿ. ಸ್ವಾಮೀಸ್ ಬೊಗಾದಿ ವೀಕ್ಷಕರೇ ನಮಸ್ಕಾರ. ಸ್ವಾಮಿಯವರು ಬೊಗಾದಿಯಲ್ಲಿ ಒಂದು ಅದ್ಭುತ ಫುಡ್ ಕಾರ್ಟ್ ಇಟ್ಟಿದ್ದಾರೆ. ಹಲವಾರು ರೆಸಿಪಿ ತೋರಿಸ್ತಾರೆ ನಿಮ್ಗಾಗಲೇ. ನಾವು ಇಲ್ಲಿ ಬಂದು ಅವನ್ನೆಲ್ಲ ಕಣ್ಣು ತುಂಬಿಕೊಂಡು ರುಚಿ ನೋಡಿ ಆಹಾ ಎಷ್ಟು ಖುಷಿಪಟ್ಟಿದ್ದೀವಿ. ಹೋದ ಸಂಚಿಕೆಯಲ್ಲಿ ಅದ್ಭುತವಾದ ಅವರೆಕಾಳು ಉಪ್ಪಿಟ್ಟು ಹಳ್ಳಿ ಶೈಲಿಯಲ್ಲಿ ಹಳ್ಳಿ ಕಟ್ಟೆ ಮೇಲೆ ಕುಂತು ತಿನ್ನಂಗಿತ್ತು. ಇವತ್ತು ನನಗೆ ಅದೇ ಶೈಲಿಯಲ್ಲಿ ನಿಮ್ಮ ರೀತಿಯ ಬೆಲ್ಲದ ಕೇಸರಿ ತೋರಿಸಿದ್ದೆ. ಬನ್ನಿ ಬೆಲ್ಲದ ಸಿರಾ ನೋಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ನೀವು ಹಳ್ಳಿ ಶೈಲಿದ್ದು ನಮಗೆ ಅವರೆಕಾಳು ಉಪ್ಪಿಟ್ಟು ತೋರಿಸಿದ್ರಿ. ಹೌದು ಸರ್, ಅವತ್ತ ನಿಮ್ಗೆ ಕೇಳಿದೆ ನಾನು. ಹೌದು, ಅದೇನೋ ಹೇಳ್ತಿದ್ರಿ ಕರಿ ಬೆಲ್ಲ ಅಂತ ಅಂದ್ರೆ ಅದು ಎಲ್ಲೂ ನಾನು ತಿಂದಿಲ್ಲ, ಬಟ್ ಅದನ್ನ ನಮ್ಮ ಅಮ್ಮ ನನಗೆ ಮಾಡಿ ತೋರಿಸ್ಕೊಟ್ಟಿದ್ರು ಅದನ್ನ. ಇವಾಗ ಅದನ್ನ ನಾನು ಮಾಡಿ ತೋರಿಸ್ತೀನಿ ಸರ್. ಕರಿ ಬೆಲ್ಲದ ಕೇಸರಿ ಬಾತ್. ಕೇಸರಿ ಬಾತ್, ಎಸ್ ಸರ್. ಕರಿ ಬೆಲ್ಲ ಯೂಸ್ ಮಾಡಿ ಕೇಸರಿ ಬಾತ್ ಅಂತೆ. ಸರ್ ಇವಾಗ ನಾನು ಹೇಳಿದ್ನಲ್ಲ ಕರಿ ಬೆಲ್ಲ ಅಂತ ಅಂದ್ಬಿಟ್ಟು ಇದೆ ನೋಡಿ ಸರ್. ಹಿಂಗಿರುತ್ತೆ. ಎಸ್ ಸರ್. ಎಲ್ಲ ಅಂಗಡಿಯಲ್ಲಿ ಸಿಗುತ್ತೆ ಸರ್ ಇದು? ಎಲ್ಲ ಅಂಗಡಿಯಲ್ಲಿ ಸಿಗುತ್ತೆ ಸರ್. ಯಾವ್ದು ಪ್ರಾವಿಷನ್ ಸ್ಟೋರ್ ಅಲ್ಲಿ ಎಲ್ಲ ಅಂಗಡಿಯಲ್ಲಿ ಸಿಗುತ್ತೆ ಸರ್ ಇದು. ಇದನ್ನ ಹಾಕ್ತೀರಿ ನೀವು? ಹೌದು ಸರ್, ತೋರಿಸ್ಕೊಡ್ತೀನಿ ಸರ್. ರವೆ ಯಾವ್ದು, ಮೀಡಿಯಂ ರವೆ ಯಾವ್ದು, ಚಿರಟ್ ರವೆ ಯಾವ್ದು, ಎರಡು ಕೂಡ ನಾನು ತೋರಿಸ್ತೀನಿ. ಎರಡು ಮಿಕ್ಸ್ ಮಾಡ್ಬೇಕು ಸರ್ ಅದಕ್ಕೆ. ಇವಾಗ ನಾನು ಪಾಕ ಮಾಡ್ಕೊಳ್ಳಕ್ಕೆ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಸರ್. ಇದು ಬೆಲ್ಲ ಎಷ್ಟು ಸರ್? ಇದ್ರಲ್ಲಿ 15 ಪೀಸ್ ಇದೆ, ಅಂದ್ರೆ ಅರ್ಧ kg ಇದೆ ಸರ್ ಇದ್ರಲ್ಲಿ ಬೆಲ್ಲ. ಇವಾಗ ಅದನ್ನ ಕಾಯಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ, ಯಾಕೆಂದ್ರೆ ಪಾಕ ಮಾಡ್ಕೋಬೇಕು, ಏರ್ ಪಾಕ ಇರಬೇಕು ಇದಕ್ಕೆ. ಅರ್ಧ kg ಬೆಲ್ಲಕ್ಕೆ ರವೆ ಎಷ್ಟು ಇಟ್ಕೊಂಡಿದೀವಿ ಅಂತಂದ್ರೆ ಈಗ ನಮ್ದು ಹೆಚ್ಚು ಕಡಿಮೆ 125 ಗ್ರಾಮ್ ಚಿರಟ್ ರವೆ, 125 ಗ್ರಾಮ್ ಮೀಡಿಯಂ ರವೆ, ಎರಡು ಕೂಡ ರೋಸ್ಟ್ ಮಾಡ್ಕೋಬೇಕು ನೀಟಾಗಿ ಸರ್. ಈಗ ನೋಡಿ ಇದು ಇಟ್ಟಿದ್ದೀನಿ, ಇದು ಕಾಯಿ ಪಾಕ ಆಗ್ತಾ ಇರ್ಲಿ. ಸರ್ ಇವಾಗ ಇದು ಪಾಕ ಆಗ ಮೂಮೆಂಟ್ ಇದು ಲಾಸ್ಟ್. ಇವಾಗ ಇದು ಒಂದ್ ಕಡೆ ಸೈಡ್ ಅಲ್ಲಿ ಬಿಸಿನೀರು ಕಾಯಿಸ್ಕೊಳ್ಳೋಣ ಸರ್. ಆಯ್ತಾ? ಒಲೆ ಹಚ್ತಾ ಇದೀನಿ, ನೀರು ಕೊಡಪ್ಪನೋ ಸರ್. ಇವಾಗ ನೋಡಿ ರವೆ ಇದು ಮೀಡಿಯಂ ರವೆ, ಇದು ಚಿರೋಟ್ ರವೆ. ಆಯ್ತಾ? ಹೆಚ್ಚು ಕಡಿಮೆ 125 ಗ್ರಾಮ್ ಇದೆ. ಇದಕ್ಕೆ ನೀರು ಆಲ್ರೆಡಿ ನಾವು ರೆಡಿ ಮಾಡ್ಕೋತಾ ಇದೀವಿ, ಬಿಸಿನೀರು ಕಾಯಿಸ್ಕೊತಾ ಇದೀವಿ. ಹಾಕಪ್ಪ 3 ಲೋಟ ನೀರು ಹಾಕೋದ್ರಲ್ಲಿ 1 2 3 ಲೋಟ ನೀರು ಸರ್. ನೋಡಿ ಇವಾಗ ಪಾಕ ರೆಡಿ ಆಗಿದೆ ಸರ್. ಇವಾಗ ಸರ್ ಇವಾಗ ಪಾತ್ರೆ ಹಚ್ಕೊಂಡಿದ್ದೀನಿ. ಇವಾಗ 2 ಸೌಟು ಆಯಿಲ್ ಹಾಕ್ತಾ ಇದ್ದೀನಿ. 2 ಸೌಟು ಆಯಿಲ್ ಜೊತೆಗೆ ಅದ್ರ ಜೊತೆಗೆ ನಂದಿನಿ ತುಪ್ಪ. ನಂದಿನಿ ತುಪ್ಪ ಬೆಳ್ತು ಅಂದ್ರೆ ಅದು ಕೇಸರಿ ಬಾತು ಬಹಳ ಸಕ್ಕತ್ತಾಗಿರುತ್ತೆ ಸರ್ ತಿನ್ನಲ್ಲ. ಇವಾಗ ಗೋಡಂಬಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಗೋಡಂಬಿ ಕಲರ್ ಬರಲಿ ಸರ್. ನೋಡಿ ಇವಾಗ ಚಿರೋಟ್ ರವೆ 125 ಗ್ರಾಮ್, ಮೀಡಿಯಂ ರವೆ 125 ಗ್ರಾಮ್. ಇವಾಗ ಇದ್ರೊಳಗಡೆ ಹಾಕ್ತಾ ಇದ್ದೀನಿ ಎರಡನ್ನು ಒಟ್ಟಿಗೆ. ಇವಾಗ ಇದಕ್ಕೆ ದ್ರಾಕ್ಷಿ ಹಾಕ್ತಾ ಇದ್ದೀನಿ, ಒಣ ದ್ರಾಕ್ಷಿ. ಈಗೇನಪ್ಪ ಅಂದ್ರೆ ಇದ್ರಲ್ಲಿ ಇನ್ನೊಂದು ಮೆಥಡ್ ಸರ್, ಮನೇಲಿ ಮಾಡ್ಕೋತಾ ಇರ್ಬೇಕಾದ್ರೆ ಈಗ ಅವ್ರಿಗೆ ರವೆ ಹುರಿದಿದ್ಯಾ ಇಲ್ವಾ ಅನ್ನೋದು ಏನಾದ್ರೂ ಸ್ವಲ್ಪ ಡೌಟ್ ಇದ್ರೆ ಅದಿದ್ರಲ್ಲಿ ಕ್ಲಿಯರ್ ಆಗುತ್ತೆ. ಹೇಗೆ ಅಂದ್ರೆ ನಮ್ಮ ದ್ರಾಕ್ಷಿ ಹಾಕಿರೋ ದ್ರಾಕ್ಷಿ ಫುಲ್ಲು ಊತ ಬಂತಂದ್ರೆ ಅದು ಗೋಲಿ ಗಾತ್ರ ಆಗಬೇಕು ದ್ರಾಕ್ಷಿ. ಇಲ್ಲಿ ನೋಡಿ ಇವಾಗ ಕಾಣಿಸ್ತಾ ಇದೆ, ಆ ಗೋಲಿ ಗಾತ್ರ ಆಯ್ತು ಅಂದ್ರೆ ರವೆ ರೆಡಿ ಇದೆ ಅಂತ ಅರ್ಥ. ನೋಡಿ ಇವಾಗ ಆಗಿದೆ, ಗೋಲಿ ಗಾತ್ರ ಆಗಿದೆ. ಇವಾಗ ಏನಿಲ್ಲ, ಇವಾಗ ನಾವು ಈ ಕಡೆ ನೋಡಿ ನೀರು ಕುದೀತಾ ಇದೆ, ಆ ನೀರನ್ನ ಇದಕ್ಕೆ ಹಾಕೋದಷ್ಟೇ. ಇವಾಗ ರವೆ ರೆಡಿ ಆಯ್ತು. ಸರಿ, ಇವಾಗ ನೀರು ಕಾದಿತ್ತಲ್ಲ ಅದು ಹಾಕ್ತಾ ಇದೀನಿ. ಇಷ್ಟು ಬರ್ಬೇಕು ಸೌಂಡ್. ಅವಾಗಲೇ ಇದ್ರಲ್ಲಿ 3 ಗ್ಲಾಸ್ ನೀರು ಹಾಕಿದ್ದೆ. ಇವಾಗ 3 ಗ್ಲಾಸ್ ಕೂಡ ನೀರು ಇದ್ರಲ್ಲಿ ಹಾಕಿದ್ದೀನಿ. ಇವಾಗ ಪಾಕ ರೆಡಿ ಆಗಿದೆ. ಯಾಕೆಂದ್ರೆ ಇದು ನಾವು ಜಲ್ಡಿನ ಹಿಡ್ಕೋತಾ ಇರೋದು, ಅದ್ರಲ್ಲಿ ಏನಾದ್ರೂ ಕಲ್ಲು ಇದ್ರೆ ಇದ್ರಲ್ಲಿ ಸಿಗಾಕೊಳ್ಳುತ್ತೆ. ಯಾಕಂದ್ರೆ ಡೈರೆಕ್ಟ್ ಆಗಿ ಅದು ಬೆಲ್ಲ ಅಲ್ವಾ, ಕಲ್ಲಂತೂ ಇದೇ ಇರುತ್ತೆ ಸರ್. ಅದರಿಂದ ನಾವು ಇದನ್ನ ಜಲ್ಡಿ ಮಾಡ್ತಾ ಇದೀವಿ. ಹಾಕಪ್ಪ ಇದಕ್ಕೆ
ಓಹೋ, ಬಣ್ಣ ನೋಡಿ ಸರ್ ಅದು Yes, sir. ಚಾಕ್ಲೇಟ್ ಬ್ರೌನಿ. ಸರ್ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಸರ್ ಇದೇ ಬಣ್ಣ ಬರುತ್ತೆ ನಿಮ್ಮ ಕೇಸರಿ ಬಾತ್? ಹೌದು ಸರ್, ಹೌದು. ಕರಿ ಬೆಲ್ಲದ ಕರಿ ಬಣ್ಣದ ಕೇಸರಿ ಬಾತ್. ಇವಾಗ ಇದು ಒಂದು 3-4 ನಿಮಿಷ ಬೇಕು ಸರ್ ಗಟ್ಟಿ ಆಗಕ್ಕೆ. ಈಗ ಸಿಮ್ಮಲ್ಲಿ ಇಟ್ಬಿಡೋಣ. ಏಲಕ್ಕಿ ಪುಡಿ ಲಾಸ್ಟ್. ಏಲಕ್ಕಿ ಪುಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಪರಿಮಳ ಬರುತ್ತೆ. ಅಲ್ಲಿಗೆ ಎಲ್ಲ ಆಯ್ತು. ಎಸ್ ಸರ್. ಲಾಸ್ಟ್ ಫೈನಲ್ ಆಗಿ ಏನಪ್ಪ ಅಂದ್ರೆ ತುಪ್ಪ. ಓ ಅದೊಂದು ಬೇಕಲ್ಲ? ಬೇಕೇ ಬೇಕು ಲಾಸ್ಟ್ಗೆ ಸರ್. ಏನು ಅಂತಿರಲ್ಲ, ಒಂದ್ 2 ಟೀ ಸ್ಪೂನ್ ಬಿದ್ದಿದೆ ಸರ್, ಅಷ್ಟೇ ಫೈನಲ್. ಸರ್ ಇವಾಗ ರೆಡಿ ಆಗಿದೆ ನೋಡಿ. ಹಿಂಗೆ ನಾವು ತಿರುಗಿಸ್ತಾ ಅಂದ್ರೆ ಸೈಡ್ ಎಲ್ಲ ಬಿಟ್ಕೊ ಬರ್ಬೇಕು, ಹಿಂಗೆ ಹಂಗ್ ಬಿಟ್ಟು ಬರ್ಬೇಕಾ? ಯಾ ಸರ್. ಇವಾಗ ಕೇಸರಿ ಬಾತ್ ರೆಡಿ ಇದೆ ಅಂತ. ಆಮೇಲೆ ತಣ್ಣಗಾಯ್ತು ಅಂದ್ರೆ ಫುಲ್ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಸರ್. ಸರ್ ನಮ್ಮ ಸ್ವಾಮೀಸ್ ಬೋಗಾದಿ ಕರಿ ಬೆಲ್ಲದ ಕೇಸರಿ ಬಾತ್ ಹೀಗಿರುತ್ತೆ ನೋಡಿ ಸರ್. ಹಳ್ಳಿ ಶೈಲಿಯ ಕರಿ ಬೆಲ್ಲದ ಕೇಸರಿ ಬಾತ್ ಹಾಕೊಡ್ತೀನಿ ಸರ್. ಇವಾಗ ನೀವು ಅದನ್ನ ಟೇಸ್ಟ್ ನೋಡಿ. ಸ್ವಾಮಿಯವರಿಗೆ ಅವ್ರು ಮಾಡ್ಬಿಟ್ಟು ಅವ್ರ ಬಾಯಲ್ಲಿ ನೀರು ಬರ್ತಾ ಇದೆ. ಇನ್ನು ನಮ್ಮ ಅವಸ್ಥೆ ಏನು ಹೆಂಗಿದೆ? ಸರ್ ಹೋದ್ಸರಿ ಫಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಇವ್ ನಮ್ಮ ಆತ್ಮೀಯ ಸ್ನೇಹಿತ ಮಂಜು ಅಂತ ಅಂದ್ಬಿಟ್ಟು, ಮತ್ತೆ ಇವರು ಮಂಗಳ ಅಂತ ಅಂದ್ಬಿಟ್ಟು, ಅವರು ನಮ್ಮ ಪುಟ್ಟಮ್ಮ ಅಂತ ಅಂದ್ಬಿಟ್ಟು, ಅವರು ಗೊತ್ತಲ್ಲ ರತ್ನ ಅಂತ ಅಂದ್ಬಿಟ್ಟು. ಮತ್ತೆ ಇವಾಗ ಹೊಸದಾಗಿ ನನ್ನ ಜೊತೆಗೆ ಸಪೋರ್ಟ್ ಮಾಡ್ಕೊಂಡು ನನ್ನ ಜೊತೆಗಿದ್ದೇನೆ ಅನು ಅಂತ. ಇವರೆಲ್ಲ ನನಗೆ ನನ್ನ ಶಕ್ತಿಯಾಗಿದ್ದಾರೆ. ಇಷ್ಟು ಜನನು ಕೂಡ ನಮ್ಮ ಸ್ವಾಮಿ ಟೀಮ್ ಇವರು ಸರ್. ಓಕೆ ನಿಮ್ಮ ತಂಡ ನೋಡ್ರಿ. ಕರಿ ಬೆಲ್ಲದ ಕೇಸರಿ ಬಾತು ನಮ್ಮ ಹಳ್ಳಿ ಒಳಗೆ ಸಿಗ್ತಾವಲ್ಲ, ಹಳ್ಳಿ ಮನೆಯಲ್ಲೇ ಮಾಡ್ದಂಗಿರ್ತದೆ. ಇಲ್ಲಿ ಹಳ್ಳಿ ಮನೆಯ ರುಚಿ ಅನ್ಬೋದು. ಸ್ವಾಮಿಯವರು ಅದು ಹೆಂಗೆ ಕಲ್ತಾರೋ ಗೊತ್ತಿಲ್ಲ, ಇಲ್ಲಿ ಕಾರ್ಡಲ್ಲಿ ಕೊಡ್ತಾ ಇದ್ದಾರೆ ಮೈಸೂರು ನಗರದಲ್ಲಿ. ಹಾ ನೋಡ್ರಿ, ಕರಿಬೆಲ್ಲದ್ದು ರುಚಿ ಹೇಳಲೇಬೇಕು. ಅಪ್ಪಟ ನಾಟಿ ರುಚಿ. ಈ ಗಾಣದಿಂದ ಅದೇ ಫ್ರೆಶ್ ಬೆಲ್ಲ ಬಂದಮೇಲೆ ನೀವು ಸವಿತಿರಲ್ಲ, ಅದೇ ರುಚಿ. ನಮಗೆ ಹಳ್ಳಿಯ ರುಚಿ ಪರಿಚಯ ಆಯಿತು. ನಿಮಗೆ ಪರಿಚಯ ಆಗಬೇಕಂದ್ರೆ ನೀವು ಮನೇಲಿ ಮಾಡ್ಕೊಳ್ಳಿ, ಇಲ್ಲ ಬೊಗಾದಿಯಲ್ಲಿ ಅಡ್ರೆಸ್ ಕೊಟ್ಟಿರ್ತೀನಿ, ಲೊಕೇಶನ್ ಕೊಟ್ಟಿರ್ತೀನಿ. ಸ್ವಾಮಿಯವ್ರ ಕೈ ರುಚಿ ಈ ಕರಿಬೆಲ್ಲದ ಕೇಸರಿ ಬಾತ್ ಕೇಳಿ ಸವಿರಿ. ಬರ್ತಾ ಗಟ್ಟಿ ಆಗ್ತಾಯಿದೆ. ಹಿಂಗೆ ಗಟ್ಟಿ ಆದಾಗ ಕೇಕ್ ಥರ ಸ್ಲೈಸ್ ಹಿಂಗೆ ಬರ್ತದೆ. ಮುಂದಿನ ಸಂಚಿಕೆ ಮತ್ತೊಂದು ತಾಣ, ಮತ್ತೊಂದು ರೆಸಿಪಿ, ಮತ್ತೊಂದು ಕೈ ರುಚಿ ನೋಡೋಣ. ಸಿಗೋಣ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.